ಸ್ನೇಹಿತರೆ ನಮಸ್ತೆ. ಸೊ ನಾನಿವತ್ತು ಚಿಕ್ಕಮಗಳೂರಿನ ಅತ್ಯಂತ ಹಳೆಯ ಕ್ಯಾಂಟೀನ್ ಪರಿಚಯ ಮಾಡಿ ಕೊಡ್ತೇನೆ. ಈ ಒಂದು ಕ್ಯಾಂಟೀನ್ ಸುಮಾರು 6 ದಶಕಗಳಿಂದ ತುಂಬಾನೇ ಫೇಮಸ್ ಆಗಿದೆ. ಸ್ನೇಹಿತರೆ, ಇಲ್ಲಿನ ಸ್ಥಳೀಯರಿಗೆ ಮತ್ತೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ಕ್ಯಾಂಟೀನ್ ಇದಾಗಿದೆ. ಟೌನ್ ಕ್ಯಾಂಟೀನ್ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? 66 ರನ್ನಿಂಗ್ 1060. ಟೌನ್ ಕ್ಯಾಂಟೀನ್ ಅಲ್ಲಿ ಯಾರೆಲ್ಲ ಸೆಲೆಬ್ರಿಟೀಸ್ ಗಳು ಬಂದು ಹೋಗಿದ್ದಾರೆ ಸರ್? ರೆಗ್ಯುಲರ್ ಆಗಿ ಅಂಬರೀಶ್, ವಿಷ್ಣುವರ್ಧನ್, ಸುಮಲತಾ ಮೇಡಮ್ ಆ ಶೂಟಿಂಗ್ ಟೈಮ್ ಅಲ್ಲಿ ಬರ್ತಿದ್ರು. ಟೈಮ್ ಅಲ್ಲೆಲ್ಲ ಪ್ರತಿಯೊಂದು. ಆಮೇಲೆ ಟೆನಿಸ್ ಕೃಷ್ಣ ಅವ್ರು ಮೊನ್ನೆನೂ ಬಂದಿದ್ರು, ಅಪ್ಪು ಸರ್ ಬಂದಿದ್ರು, ಬಟ್ ಒಳಗ್ ಬಂದಿಲ್ಲ. ಅವ್ರ ಕಾರಲ್ಲಿ ಕೂತ್ ಟೇಸ್ಟ್ ಮಾಡಿದ್ರೆ ಸರ್? ಟೇಸ್ಟ್ ಮಾಡಿ ಒಂದ್ ಫಂಕ್ಷನ್ ಬಂದಿದ್ರು ಅವರು. ಬಂಟ್ರ ಭವನದಲ್ಲಿ ಒಂದು ಮದುವೆಗೆ ಅವ್ರು ಬಂದು ಅವರು ಹೋಮ್ ಸರ್ ಗಳು ಬಂದು ತಗೊಂಡೋದ್ರು. ಮತ್ತೆ ಇಲ್ಲಿ ಪಾಲಿಟೆಕ್ನಿಕಲ್ ಎಲ್ಲ ಫಂಕ್ಷನ್ಸ್ ಆಗ್ತಾ ಇಲ್ಲ. ರಾಜ್ಕುಮಾರ್ ಸರ್ದು ಫಂಕ್ಷನ್ ನಡೀತಿತ್ತು ಒಂದು. ಅವಾಗ ಇಲ್ಲಿಂದ ದೋಸೆ ಹೋಗಿತ್ತು, ಬಟ್ ನಾವು ಇಲ್ಲಿಗೆ ಏನ್ ಬಂದಿದ್ದು. ಬಟ್ ಟೇಸ್ಟ್ ಮಾಡಿದ್ದಾರೆ ಸರ್? ಟೇಸ್ಟ್ ಮಾಡಿ. ಹಳೆ ಕಸ್ಟಮರ್ಸ್ ಅಂತ ಇವಾಗ್ಲೂ ಕೂಡ ಇದಾರೆ ಸರ್? ಇವತ್ತು ಇದಾರೆ. ಎಷ್ಟು ವರ್ಷ ಸರ್? ಅರೌಂಡ್ 50 years ಅವರು ಇದಾರೆ. ಅಷ್ಟು ಬ್ಯಾಂಗ್ಳೂರಲ್ಲಿ ಈಗೆಲ್ಲ ಸೆಟ್ಲ್ ಆಗ್ಯಾರೆ. ಅವ್ರು SBM ಅಲ್ಲಿ ಮ್ಯಾನೇಜರ್ ಆಗಿದ್ರಂತೆ. ಆ ಟೈಮ್ ಅಲ್ಲಿ ನಮ್ಮ ಅಕೌಂಟ್ ಎಲ್ಲ ಅವ್ರು ಓಪನ್ ಮಾಡಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ, ಪ್ರೆಸೆಂಟ್ ಕೆನರಾ ಬ್ಯಾಂಕ್ ಅದು. ಮತ್ತೆ ಈಗೇನ್ ಬಿಸ್ನೆಸ್ ಇವತ್ತೆಲ್ಲ ಇದಾರೆ, ಬಿಸ್ನೆಸ್ ಮ್ಯಾನ್ ಎಲ್ಲ ಅವರೆಲ್ಲ ಇಲ್ಲಿದೆಲ್ಲ ಹಳೆ ಕಸ್ಟಮರ್ಸ್. ಸ್ಕೂಲ್ ಅಲ್ಲೆಲ್ಲ ಓದ್ದವರೆಲ್ಲ, ಈವನ್ ABC ಸಿದ್ಧಾರ್ಥ ಸರ್ ಸೇರಿ. ಸರ್, ಆ ಟೈಮ್ ಅಲ್ಲಿ ದೋಸೆಗೆ ಎಷ್ಟು ರೇಟ್ ಇತ್ತು ಸರ್? 25 ಪೈಸಾ ಇರ್ಬೋದು. ಒಂದ್ ದೋಸೆಗೆ 25 ಪೈಸಾ ಸ್ಟಾರ್ಟ್ ಆಗ್ಬೇಕಿದ್ರೆ ಸ್ಟಾರ್ಟ್ ಆಗುತ್ತೆ. ಜಾಮೂನ್ ಎಲ್ಲ 10 ರಿಂದ 15. ಒಂದ್ 30 ಪೈಸದಲ್ಲಿ ಆಲ್ಮೋಸ್ಟ್ 40 ಪೈಸೆ ಆಗ್ಬಿಡುತ್ತೆ. ಎಲ್ಲ ಮುಗಿಯುತ್ತೆ. ಸರ್, ಈ ಹೆಸರು ಹೇಗ್ ಬಂತು ಸರ್ ಟೌನ್ ಕ್ಯಾಂಟೀನ್ ಅಂತ? ಸರ್, ಅವಾಗ ಇಲ್ಲಿ 1960s ಅಲ್ಲಿ ಇದೆ ಲಾಸ್ಟ್ ಎಂಡ್. ಬಟ್ ಈ ಟೌನಿಗೆ ಒಂದ್ ಕ್ಯಾಂಟೀನ್ ಅಂತ ಬಂದಿದ್ದು, ಒಂದ್ ಇಟ್ಟಿದ್ರು. ಅವಾಗ ಈ ನೇಮ್ ಸ್ಟಡಿ ಆಗಿತ್ತು, ಹಂಗೆ ಕಂಟಿನ್ಯೂ ಹೆಸರು ಇವತ್ತಿಗೂ ಕೂಡ ಹಂಗೆ ಇದೆ, ಹಂಗೆ ಮಾಡ್ಕೊಂಡು ಬಂದಿದ್ದು. 1960 ಇಂದ ಇವತ್ತವರೆಗೂ ಕೂಡ ಯಾವ ಫುಡ್ ಸರ್ ಮೇಂಟೈನ್ ಮಾಡ್ತಾ ನಮ್ದು ಬರ್ತೀವಿ? ದೋಸೆ, ಜಾಮೂನ್. ದೋಸೆ ಮತ್ತೆ ಜಾಮೂನ್ 66 ವರ್ಷದಿಂದ 66 ವರ್ಷ ಸರ್ವ್ ಮಾಡ್ತಿದ್ರು. ಹೌದು. ಚಿಕ್ಕಮಗಳೂರಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ. ಅವರಿಗೆಲ್ಲ ಏನ್ ಟೇಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ ಸರ್? ಫಸ್ಟ್ ದೋಸೆ, ಜಾಮೂನೆ. ಅದ್ ಬಿಟ್ಟು ಬೆಳಗ್ಗೆ ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ಟೊಮೆಟೊ ಬಾತು. ನಮ್ದೇ ಬೇರೆ ತರ ಟೊಮೆಟೊ ಬಾತು. ಸೊ ಅವನ್ನೆಲ್ಲ ಟ್ರೈ ಮಾಡ್ಬೋದು, ಏನ್ ತೊಂದ್ರೆ. ಸರ್, ಮುಂಚೆ ಎಲ್ಲ ನೀವು ಕಾರಿಗೆಲ್ಲ ತಗೊಂಡೋಗಿ ಕೊಡೋ ಸರ್ವಿಸ್ ಇತ್ತಂತ ಹೌದು. ಹೇಳ್ತೀರಾ? ಟಿಲ್ 2005 ತನಕ ಸರ್ವಿಸ್ ಕೊಡ್ತಾ ಇದ್ದು ಹೊರಗಡೆ. ಆಮೇಲೆ ಇದು ಹೈವೇ ಆದಂಗೆ ನಮಗೆ ನೋಟಿಸ್ ಇಶ್ಯೂ ಆಯ್ತು, SPTC. Okay. ಸೊ ಹಂಗಾಗ್ಬಿಟ್ಟು ಅಲ್ಲಿಗೆ ನಿಲ್ಸು. ಅಲ್ಲಿವರೆಗೆ ಡೈರೆಕ್ಟ್ ಕಾರಿಗೆ ಇಲ್ಲಿಂದ ಸಣ್ಣ ರೋಡ್ ಇತ್ತು, ಇಲ್ಲಿಂದ ಪಾಸ್ ಮಾಡಿ ಕೊಡ್ತಾ ಇದ್ದು. ಒಂದು ಹುಟ್ಟದಾಗಿ ಶುರುವಾಗಿಂತ ಒಂದು ಕ್ಯಾಂಟೀನ್ ಈಗ ಇಷ್ಟು ಮಟ್ಟಿಗೆ ಈ ಬೆಳೆದಿದೆ. ಮಟ್ಟಿಗೆ ಬೆಳೆದಿದ್ದು ಸರ್, ಹೇಗನ್ಸ ಸರ್ ನಿಮ್ಗೆ? ಎಲ್ಲ ಜನಗಳ ಒಂದು ಸಪೋರ್ಟ್ ಇಂದ ತುಂಬಾ ಪುಟ್ಟದಾಗ ಸ್ಟಾರ್ಟ್ ಆಗಿತ್ತು. ಹೌದು. ಬಟ್ ಇವಾಗ ಹೇಗ್ ಅನ್ಸುತ್ತೆ ಸರ್ ಇಷ್ಟೊಂದು ದೊಡ್ಡ ಮಟ್ಟದಾಗ ಬೆಳೆದಾಗ? ದೊಡ್ಡ ಮಟ್ಟದಾಗ ಎಲ್ಲ ಕಸ್ಟಮರ್ ಸಪೋರ್ಟ್ ಇಂದ ಬೆಳೆದಿದ್ದೀವಿ. ಬಟ್ ಅವಾಗಿದ್ದ ಆಂಬಿಯನ್ಸ್ ಅವಾಗಿನ ಕಸ್ಟಮರ್ಸ್ ಆಯ್ತು. ಈಗಿಂದ ಎಲ್ಲ ಈ ತರ ಲುಕ್ ಔಟ್ ನೋಡ್ತಾರೆ. ಸೊ ಅದಕ್ಕೊಂದು ವ್ಯವಸ್ಥೆ ಮಾಡಿದೀವಿ. ಈಗೆಲ್ಲ ರಿನೋವೇಟ್ ಆಗ್ತಿದೆಯಲ್ಲ? ರಿನೋವೇಟ್ ಆಗ್ತಾ ಇದೆ ಈಗ. 1.5 years ಇಂದ ರೆಡಿ ಆಗ್ತಾ ಇದೆ. ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕಸ್ಟಮರ್ಸ್. ಡೈರೆಕ್ಟರ್ಸ್ ಎಲ್ಲ ಬಂದಿದ್ದಾರೆ ಸರ್ ಇಲ್ಲಿಗೆ? ಪುಟ್ಟಣ್ಣ ಕಂಗಲ್ ಸರ್ ಬಂದಿದ್ದಾರೆ, ಜೋ ಸೈಮನ್ ಸರ್ ಬಂದಿದ್ದಾರೆ. ಇದಾರೆ, ಸುಮಾರು ಜನ ಇದ್ದಾರೆ. ಕೆಲವೆಲ್ಲ ಟೌನ್ ಕ್ಯಾಂಟೀನ್ ಟೈಮಿಂಗ್ಸ್ ಹೇಗೆ ಸರ್? ಬೆಳಗ್ಗೆ 6:30 ಇಂದ ರಾತ್ರಿ 8:30 ತನಕ. ದೋಸೆ 7 ಗಂಟೆ 7 ಕಾಲಿಂದ ಸ್ಟಾರ್ಟ್ ಆಗುತ್ತೆ. ಸರ್, ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಆಪೋಸಿಟ್ ಚಿಕ್ಕಮಗಳೂರು. ಚಿಕ್ಕಮಗಳೂರು. ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು.